5,23,00,000 ವೋಟ್ಸ್ಗಳನ್ನು ನೋಡಿ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಆಶ್ಚರ್ಯ ಆಗಿದ್ದು ಕೂಡ ನಿಜ. ಯಾಕೆಂದ್ರೆ ಲಾಸ್ಟ್ ಸೀಸನ್ ನಲ್ಲಿ ಕಾರ್ತಿಕ್ ಅವರಿಗೆ ಬಂದಿದ್ದೆ 2 ಕೋಟಿ ವೋಟ್ಸ್ಗಳು. ಸೊ ಈಗ ನೋಡಿದ್ರೆ ಡಬಲ್ ಮೇಲೆ ಇನ್ನೊಂದು 5 ಕೋಟಿ ವೋಟ್ಸ್ಗಳು ಬಂದಿದೆ ಅಂತ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು. ಬಹಳಷ್ಟು ಚೆನ್ನಾಗಿ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಆಡಿದ್ದಾರೆ, ಮನೇಲಿದ್ದಾರೆ, ಎಂಟರ್ಟೈನ್ಮೆಂಟ್ ನೀಡಿದ್ದಾರೆ. ಹನುಮಂತು ಆಟ ಅಂತೂ ನೆಕ್ಸ್ಟ್ ಲೆವೆಲ್. ಹನುಮಂತು ಅಥವಾ ತ್ರಿವಿಕ್ರಮ್ ಅವರಿಗೆ ಬಹುಶಃ ಬಂದಿರ್ಬೋದು ಅಂತ ಒಂದು ಊಹೆಯ ಮೇಲೆ ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೆ ಇಬ್ಬರಲ್ಲಿ ಒಬ್ಬರಿಗೆ ಒಂದು ಟ್ರೋಫಿ ಸಿಗುತ್ತೆ. ಒಂದು ಗರುಡದ ಒಂದು ಬಿಗ್ ಬಾಸ್ ಟ್ರೋಫಿ ಯಾರ ಪಾಲಾಗಬೇಕು ಅಂತ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅತ್ಯುತ್ತಮವಾಗಿ ಎಲ್ಲರೂ ಕೂಡ ಪರ್ಫಾರ್ಮ್ ನೀಡಿದ್ದಾರೆ. ಹನುಮಂತ ಇಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ, ನಿಜಕ್ಕೂ ಕೂಡ ಸೂಪರ್. ಹನುಮಂತ 5 ಕೋಟಿ ವೋಟ್ಸ್ ಪಡೆದೇ ಇಲ್ಲ ಅಂದ್ರೆ ಅಕಸ್ಮಾತ್ ಆಗಿ ಒಂದು 3 ಕೋಟಿ ಅಥವಾ 4 ಕೋಟಿ ಅಂತ ವೋಟ್ಸ್ ಅನ್ನ ಪಡೆದುಕೊಂಡಿರ್ತಾರೆ 100% ಅಂತ ಹೇಳ್ಬೋದು. 2ನೇ ಸ್ಥಾನ ಅಂತೂ ಖಂಡಿತ ಅವರಿಗೆ ಸಿಗುವಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೀವು ಕೂಡ ಸಪೋರ್ಟ್ ಮಾಡಿದ್ರೆ ನಿಮಗೂ ಕೂಡ ಹನುಮಂತು ಇಷ್ಟನ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ. ಹನುಮಂತು ಎಷ್ಟು ಸಿಂಪಲ್ ಆಗಿ ನೋಡಿ ಬಿಗ್ ಬಾಸ್ ಮನೆಯೊಳಗಡೆ ಅಂದ್ರೆ ಫಿನಾಲೆ ದಿವಸವೂ ಕೂಡ ಕೂತಿದ್ದಾರೆ, ಸೇಮ್ ಲುಂಗಿ ಮತ್ತೆ ಶರ್ಟ್. ನಿನ್ನೆ ಮತ್ತೆ ಇವತ್ತಿಗೆ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ, ಆದ್ರೆ ಹನುಮಂತು ಅದೇ ಕಾಸ್ಟ್ಯೂಮ್ ನಲ್ಲೇ ಕೂತಿದ್ದಾರೆ. ಅಂದ್ರೆ ಅದರ ಅರ್ಥ ಏನು? ಅಷ್ಟು ಮುಗ್ಧತೆ, ಅಷ್ಟು ಸಿಂಪಲ್ ಹನುಮಂತನಲ್ಲಿ ಇದೆ. ಹನುಮಂತ ತಮ್ಮ ಒಂದು ವ್ಯಕ್ತಿತ್ವವನ್ನ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ಅಷ್ಟೇ ಸರಳತೆಯಿಂದ ಮಾತನಾಡುತ್ತಾರೆ, ಯಾವುದೇ ಹಾಮ್ ಅನ್ನೋದು ಇಲ್ಲ. ಸುದೀಪ್ ಸರ್ನ ಅಷ್ಟು ಪ್ರೀತಿಯಿಂದ ಕಾಣ್ತಾರೆ, ಅದೇ ರೀತಿ ಸುದೀಪ್ ಸರ್ ಕೂಡ ಅಷ್ಟೇ ಹನುಮಂತನ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತಾರೆ, ಸರಳತೆಯಿಂದ ನೋಡ್ತಾರೆ.